ಆಫೀಸಲ್ಲಿ ಸಿಕ್ಕಾಪಟ್ಟೆ ಕೆಲಸ ಮಾಡ್ಕೊಂಡು ತಲೆ ಕೆಡಿಸ್ಕೊಂಡು ಟೆನ್ಷನ್ ಆಗಿರುವಂತ ನಮ್ಮ ಅಂಕಲ್ಗಳಿಗೆ, ಅಡ್ಗೆ ಮನೇಲಿ ಅಡ್ಗೆ ಮಾಡಿ ಸುಸ್ತಾಗಿರೋ ನಮ್ಮ ಕ್ಯೂಟ್ ಆಂಟೀಸ್ಗೆ, ನನ್ನ ಗರ್ಲ್ ಫ್ರೆಂಡ್ ಕಾಲ್ ಪಿಕ್ ಮಾಡೋಲ್ಲು ಅಂತ ಬೇಜಾರಾಗಿರೋ ನಮ್ಮ ರೋಮಿಯೋಗಳಿಗೆ, ನನ್ನ ಬಾಯ್ ಫ್ರೆಂಡ್ ನನ್ನ ಹೊರಗಡೆನೆ ಕರ್ಕೊಂಡು ಹೊಂಟಿಲ್ಲ ಅಂತ ಕೋಪ ಮಾಡ್ಕೊಂಡಿರೋ ಹುಡುಗಿರ್ಗೆ, ಅಯ್ಯೋ ಕಟ್ಟೆ ಮೇಲೆ ಕುತ್ಕೊಂಡು ಹರಟೆ ಹೊಡಿ ಹಾಕಿ ಯಾರು ಸಿಗಲ್ರಲ್ಲಪ್ಪ ಅಂತ ಕೊರಗ್ತಾ ಇರೋ ನಮ್ಮ ಅಜ್ಜಂದ್ರಿಗೆ, ಅಯ್ಯೋ ಇವತ್ತಿನ ಸೀರಿಯಲ್ ಮಿಸ್ ಆಗೋಯ್ದಲ್ಲಪ್ಪ ಅಂತ ಡಿಸಪಾಯಿಂಟ್ ಆಗಿರೋ ನಮ್ಮ ಅಜ್ಜಿಯರಿಗೆ, ಎಲ್ರಿಗೂ ಈ ಕುಮಾರ ಕಿಂಡಲ್ ಕುಮಾರ ಮಾಡುವ ಶತಕೋಟಿ ಶರಣಾರ್ಥಿ. ಇವತ್ತಿನ ನಮ್ಮ ಬೆಂಕಿ ಬ್ಯಾಚುಲರ್ ಕಾರ್ಯಕ್ರಮದೊಳಗ ಒಬ್ಬ ಯುನಿಕ್ ಬ್ಯಾಚುಲರ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಡಾಕತ್ತೀನಿ. ಕರೆಂಟ್ ಹೊಡೆದಿರೋ ಕಾಗೆ ತರ ಇರೋ ನನ್ನನ್ನು ನೋಡ್ತಿರೋ ಎಲ್ಲ ಅಕ್ಕಂಗಿರ್ಗೆ ಅಣ್ತಂದಿರ್ಗೆ ಅತ್ತೆ ಮಕ್ಕಳಿಗೆ ಎಲ್ರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಬಂಟಿ, ಬ್ಯಾಚುಲರ್ ಬಂಟಿ ಅಂತ. ಹೋಗೋ ಅವನವನು ಏನು ಅನಾಹುತ ಅದನ್ರಿ ಅವ. ಆ ಬ್ಯಾಚುಲರ್ ಯಾರು, ಅವನ ಕತೆ ಏನು, ವ್ಯತೆ ಏನು ಅಂತ ತಿಳ್ಕೊಂಬರೋಣ ಬರ್ರಿ. ನಮ್ದು ಇಡೀ ಇಂಡಿಯಾಗೆನೆ ಹೈಲಿ ರೆಪ್ಯೂಟೆಡ್ ಫ್ಯಾಮಿಲಿ ಅಂತಾನ. ನೋಡಕ್ ಒಳ್ಳೆ ಕಾಶಿ ಹೊರಟಿರೋ ಕರಡಿ ತರ ಅದಾನ. ನೀವು ಸ್ಟಾರ್ಟಿಂಗೇ ನಂಗೆ ಹೆಂಗೆ ಕಿಂಡಲ್ ಮಾಡಿದ್ರೆ ಹೆಂಗೆ? ನಾನು ನಿಮ್ಗೆ ಹೇಳ್ಬೇಕಾಗಿರೋದು, ನೀವು ಕೇಳಿ ಕಿಂಡಲ್ ಮಾಡ್ಬೇಕಾಗಿರೋದು ತುಂಬಾನೇ ಇದೆ. ಆಯ್ತಾಯ್ತು ನಮ್ ಸತ್ತ ಪ್ರಜೆಗಳು ಕಾಯಕತ್ತಾರಪ್ಪ, ನಿಂದು ಕುಯ್ಯೋದು ಮುಂದುವರ್ಸು. ನನಗೆ ನಮ್ಮಮ್ಮ ಅಂದ್ರೆ ಪಂಚ ಪ್ರಾಣ. ನಾನು ಓದ್ ಕಡೆ ಓದ್ ಕಡೆ ಎಲ್ಲ ಮೈ ಮದರ್ ಇಸ್ ಗುಡ್, ಮೈ ಮದರ್ ಇಸ್ ಗ್ರೇಟ್ ಅಂತ ಬಿಲ್ಡಪ್ ಕೊಡ್ತಾನೆ ಇದ್ದೆ. ಆದ್ರೂ ನಮ್ಮಮ್ಮಂಗೆ ತೃಪ್ತಿ ಅನ್ನೋದೇ ಇಲ್ಲ. ನೋಡ್ದೋಸ್ತೆ, ನಾಯಿ ಬಾಲ ನೆಟ್ಟಗ್ ಮಾಡೋದು, ಹೆಣ್ಮಕ್ಳನ್ನ ತೃಪ್ತಿ ಪಡಿಸೋದು ಎರಡೂ ಬಿಲ್ಕುಲ್ ಸಾಧ್ಯ ಇಲ್ಲ ನೋಡು. ದಿನ ನಮ್ಮಮ್ಮ ಫುಲ್ಲು ಕೋಪ ಮಾಡ್ಕೊಂಡು, ನನಗೆ ಗುಡ್ ಮದರ್ ಆಗೋಕ್ಕೂ ಇಷ್ಟ ಇಲ್ಲ, ಗ್ರೇಟ್ ಮದರ್ ಆಗೋಕ್ಕೂ ಇಷ್ಟ ಇಲ್ಲ. ನಿನಗೆ ತಾಕತ್ತಿದ್ರೆ ನನ್ನ ಗ್ರ್ಯಾಂಡ್ ಮದರ್ ಮಾಡಿ ತೋರಿಸು ಅಂತ ಚಾಲೆಂಜ್ ಮಾಡಿದ್ಲು. ಮೊದಲೇ ನಮ್ದು ಹೈಲಿ ರೆಪ್ಯೂಟೆಡ್ ಫ್ಯಾಮಿಲಿ, ಸುಮ್ಮನೆ ಇರೋಕ್ಕಾಗುತ್ತಾ? ಆಗಲ್ಲ. ಅಮ್ಮ, ಈ ಕರುನಾಡ ಕರಿಯನ ತಾಕತ್ ಬಗ್ಗೆ ನಿನಗೆ ಅನುಮಾನವೇ? ನಾನಿದನ್ನ ಸಹಿಸಲಾರೆ ತಾಯಿ, ನಾನಿದನ್ನ ಸಹಿಸಲಾರೆ. ನೋಡ್ತಾ ಇರು ಅಮ್ಮ, ನೋಡ್ತಾ ಇರು. ತೆಳ್ಳಿಗೆ ಬೆಳ್ಳಿಗೆ ಪಳಪಳ ಅಂತ ಐಶ್ವರ್ಯ ರೈತರಿರೋ ಹುಡುಗಿನ ಮದುವೆಯಾಗಿ ಕರ್ಕೊಂಡು ಬಂದು ಅವಳಿಗೆ 10 ರಿಂದ 15 ಮಕ್ಕಳನ್ನ ಗಿಫ್ಟ್ ಆಗಿ ಕೊಟ್ಟು ನಿನ್ನ ಕೈಯಿಂದನೇ ಅವಟ್ರ ಹಂಡು ತೊಳಿಸಿ ನಿನ್ನ ಬರೀ ಗ್ರ್ಯಾಂಡ್ ಮದರ್ ಅಲ್ಲ, ಗ್ರೇಟ್ ಗ್ರ್ಯಾಂಡ್ ಮದರ್ ಮಾಡಲಿಲ್ಲ. ನಾನು ನಿನ್ನ ಮಗ ಕರುನಾಡಿನ ಕರಿಯ ಬ್ಯಾಚುಲರ್ ಬಂಟಿನೇ ಅಲ್ಲ, ತಿಳ್ಕ ಅಂತ ಶಪಥ ಮಾಡಿದೆ. ಆದ್ರೆ ಐಶ್ವರ್ಯ ರೈ ಅಲ್ಲೂ ಲೇಪ್ಪ, ಹಳ್ಳಿಯಾಗಿರೋ ಅಲ್ಮೇಲಮ್ಮನು ನಿನ್ ನೋಡಿದ್ರೆ ಮದುವೆ ಆಗಂಗಿಲ್ಲ. ಹೌದು, ನನ್ನ ಮದುವೆ ಆಗೋಕ್ಕೆ ಯಾವ ಹುಡುಗಿನೂ ಮುಂದೆ ಬರಲಿಲ್ಲ. ಯಪ್ಪೋ ಹಿಂಗಾತ, ಯಾಕಂತ ಸ್ವಲ್ಪ ಕಾರಣನೂ ಹೇಳಪ್ಪ. ನಾನು ಡಾಕ್ಟರ್ ರಾಜ್ಕುಮಾರ್, ನಮ್ಮ ಬಾಸ್ ವಿಷ್ಣುವರ್ಧನ್, ಕರಾಟೆ ಕಿಂಗ್ ಶಂಕರ್ ನಾಗ್ ಸ್ಟೈಲಲ್ಲಿ ಹುಡುಗಿರ್ನ ಇಂಪ್ರೆಸ್ ಮಾಡಕ್ ಟ್ರೈ ಮಾಡಿದೆ. ಆದ್ರೆ ಈಗಿನ ಕಾಲದ ಹುಡುಗಿರೋ ಋತಿಕ್ ರೋಷನ್, ವಿಜಯ್ ದೇವರಕೊಂಡ, ಗೋಲ್ಡನ್ ಸ್ಟಾರ್ ಗಣೇಶ್ ತರ ಇರೋ ಹುಡುಗರ ಜೊತೆ ಮೊಬೈಲ್ ಅಲ್ಲಿ ಚಾಟಿಂಗು, MG ರೋಡ್ ಅಲ್ಲಿ ಮೀಟಿಂಗು, ದುಬೈಯಲ್ಲಿ ಡೇಟಿಂಗು ಅನ್ಕೊಂಡು ಮಗ ತುಂಬಾ ಮೇಕಪ್ ಬಳ್ಕೊಂಡು ಹಗಲು ರಾತ್ರಿ ಕಾಯ್ತಾ ಇದ್ದಾರೆ. ಐ ಡೋಂಟ್ ಲೈಕ್ ಇಟ್. ಇಷ್ಟೇ ಆದ್ರೆ ಪರವಾಗಿಲ್ಲ, ಕೆಸರಿಗೆ ಬಿದ್ದು ಕುರಿ ಮರಿತಾರ ನನ್ನ ಪಾಡಿಗೆ ನನ್ನ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ನನ್ನ ಎದುರಿಗೆ ಬರೋ ಹುಡುಗಿರು ಹಂಗೆ ಸೈಡ್ಗೆ ಹೋಗ್ಬಿಡ್ತಾರೆ. ಈ ಹುಡುಗಿರು ಕೊಡೋ ನೋವನ್ನ ಅನುಭವಿಸಿ 6 ತಿಂಗಳಿಂದ ನಾನು ಊಟ ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ಯಪ್ಪೋ ಅಲ್ಲೇ 6 ತಿಂಗಳಿಂದ ಊಟ ಮಾಡಿಲ್ಲ ಅಂತಿದಿ, ನೋಡಾಕ ಅವನವನು ಗುಂಡ್ಕಲ್ ಇದ್ದಂಗದಿಯಲ್ಲಿ ಅದೇಂಗೆ? ಅಂದ್ರೆ ನಾನ್ ತಿಂತ ಇಲ್ಲ, ನಮ್ಮಮ್ಮ ತಿನ್ನಿಸ್ತಾರೆ. ವಾ ಹಿಂಗಾತನದ. ಸರಿ, ಮುಂದುವರಿಲಿ. ಹುಡುಗರಿಂದ ಆಗ್ತಿರೋ ಅವಮಾನ ಸಹಿಸ್ಕೊಂಡು ಒಂದಿನ ನಾನು ನನ್ನ ಪಾಡಕ್ ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗ್ತಿದ್ದೆ. ನನ್ನ ಎದುರುಗಡೆ 45 ವಯಸ್ಸಿನ ಒಂದು ಆಂಟಿ ನಡ್ಕೊಂಡ್ ಬರ್ತಿದ್ಲು. ನೀನ್ ನೋಡಿದ ಕೂಡ್ಲೆ ಮಕ ತುಂಬಾ ಸೆರಗ್ ಮುಚ್ಕೊಂಡ್ಬಿಟ್ಟು ಹಂಗೆ ಸೈಡ್ಗೆ ಹೋಗ್ಬಿಟ್ಲು. ನಾನು ಆಂಟಿ ಯಾಕೆ ಏನಾಯ್ತು, ನಾನೇನಾದ್ರು ನಿಮ್ಗೆ ರೇಪಿಸ್ಟ್ ತರ ಕಾಣ್ತಾ ಇದ್ದೀನಾ ಅಂದೆ. ಅದಕ್ಕೆ ಅಮ್ಮ ಇಲ್ಲ ಅಂದ್ಲು. ಮತ್ತೆ ಯಾಕ್ರಿ ಓಡೋಗ್ತಿದ್ದೀರಾ ಅಂದೆ. ಅದಕ್ಕೂ ಅಮ್ಮ ನೀನೊಳ್ಳೆ ಚೈನ್ ಕದಿಯೋ ಕಳ್ಳನ್ ತರ ಇದೆಯಾ ಅಂದ್ಬಿಟ್ಲು. ಅವನವನ ಕರೆಕ್ಟಾಗಿ ಹೇಳಿರಿ ನೋಡ್ರಿ ಆಂಟಿಯರ, ಮಸ್ತ್ ಹೇಳಿರಿ. ನನ್ನನ್ನು ಕಂಡ್ರೆ ಇಡೀ ಮಹಿಳಾ ಸಾಮ್ರಾಜ್ಯನೇ ಯಾಕೆ ದೂರ ಹೋಗ್ತಾ ಇದೆ ಅಂತ ಹಗ್ಲು ರಾತ್ರಿ ಅಂದೆ ಬೆವ್ರು ಸುರ್ಸ್ ರಿಸರ್ಚ್ ಮಾಡಿದೆ.
ಆಗ ನನಗೆ ಗೊತ್ತಾಯ್ತು ಇದಕ್ಕೆಲ್ಲ ಒಂದು ಬಲವಾದ ಕಾರಣ ಇದೆ ಅಂತ. ಹೌದಾ? ಏನ್ಲಿ ಅದು ಬಲವಾದ ಕಾರಣ? ಕಲರ್ 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 ಬ್ಲಾಕ್ ಕಲರ್ ಬ್ಲಾಕ್ ಕಲರ್. ಯಾರಿನಲ್ಲಿ ಕರ್ರಗಿರೋ ಹುಡುಗಿನ ಬೆಳಗಿರೋ ಹುಡುಗಿ ಮದ್ವೆ ಆಗ್ತಾಳೆ. ಆದ್ರೆ ನಮ್ ದೇಶದಲ್ಲಿ ಯಾವುದೇ ಕಾರಣಕ್ಕೂ ಈ ಕರಿಯನ್ನ ನಾನ್ ಮದ್ವೆ ಆಗೋದು. I hate black color and black walls. ಇವನು ಕಟ್ಲ್ರು ವ್ಯತ್ಯಾಸನೇ ಇಲ್ಲ. ಯಾರೋ ಇವನು ಕರಿ ಇಡ್ಲಿ ನನ್ ಮಗ. ನೋಡಕ್ ಎಷ್ಟು ಕರಗಿದಾನೆ. ಇವನ್ನ ನಾನ್ ಮದ್ವೆ ಆಗದ? ಆಗಂಗಿಲ್ಲ. ನೋ ವೇ, ಚಾನ್ಸ ಇಲ್ಲ. ನಾನ್ ಮದ್ವೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಇವನ್ ಮಾತ್ರ ಬೇಡ. ಏನಾದ್ರೂ ಮದ್ವೆ ಆದ್ರೆ ನನ್ ಫ್ರೆಂಡ್ಸ್ ಎಲ್ಲ ನನ್ನ ಆಡ್ಕೋತಾರೆ. ಇವನ್ ಗ್ಯಾರಂಟಿ ಕಾಗೆ ವಂಶದವನೇ. ಕರಿ ತಮ್ಮ ಇದ್ದಂಗಿದಾನಲ್ರಿ ಇವನು. ಮಿಸ್ ವಾಳ್ತಾರೆ ನನ್ನ ಮಗಳನ್ನ ಈ ಕರಿ ನನ್ನ ಮುಂದಿನ ಕೊಡಕ್ಕೆ ನನಗೆ ತಲೆ ಕೆಟ್ಟಿದ್ಯಾ? ನಿಮಗ್ ತಲೆ ಕೆಟ್ಟಿಲ್ಲ, ಕರೆಕ್ಟ್ ಆಗೇ ಐತಿ. ಏ ಕಮಲಾ, ನಿನ್ ಮಗನ್ನ ಹ್ಯಾಕಾದ್ರೂ ಮಾಡಿ ಬೆಳ್ಳಗ್ ಮಾಡು, ಇಲ್ಲ ಅಂದ್ರೆ ಯಾವ ಹುಡುಗಿನೂ ಮದ್ವೆ ಆಗಲ್ಲ. ಹುಡುಗ ಕರಗಿದ್ರೆ ಹುಡುಗಿ ಸಿಗಲ್ಲ. ಮೈಕಲ್ ಜಾಕ್ಸನ್ ಅನ್ನೇ ಬೆಳ್ಳಗ್ ಮಾಡಿದಾರಂತೆ ಅವ್ರ ಅಮ್ಮ. ಇನ್ನು ನನ್ನ ಮಗನ್ ಬೆಳ್ಳಗ್ ಮಾಡಕ್ಕಾಗಲ್ವಾ? ಅಕ್ಕಿತ್ತು, ಹಾಗೆ ಆಕೈತಿ. 100ಕ್ಕೆ 200% ಗ್ಯಾರಂಟಿ ಕೊಡ್ತೀನಿ, ಹಾಗೆ ಆಕೈತಿ ನೋಡಿ. ಪ್ರಪಂಚ ಪ್ರಳಯ ಆದ್ರೂ ಪರವಾಗಿಲ್ಲ, ನನ್ ಮಗ ಬೆಳ್ಳಗಾಗ್ಬೇಕು ಅಂತ ನಮ್ಮಮ್ಮ ಮೈಕಲ್ ಜಾಕ್ಸನ್ ಫೋಟೋನ ಅವ್ರ ಕಿಚನ್ ಅಲ್ಲಿ ಹಾಕೊಂಡಿದ್ರು ಸರ್. ತೊಟ್ಲಲ್ಲಿ ಇರ್ಬೇಕಾದ್ರೆ ಶುರುವಾಯ್ತು ಸರ್ ಟಾರ್ಚರ್. ಯಾವ ಶತ್ರುಗೂ ಬೇಡ ಸರ್ ಆ ರೀತಿ ಟಾರ್ಚರ್. ನಮ್ಮಮ್ಮನ ಜೀವನದ ಉದ್ದೇಶ, ಧ್ಯೇಯ, ಗುರಿ, ತಂತ್ರ, ಮಂತ್ರ ಎಲ್ಲ ಒಂದೇ. ಮೈಕಲ್ ಜಾಕ್ಸನ್ ಅನ್ನೇ ಅವನ ಅಮ್ಮ ಬೆಳ್ಳಗ್ ಮಾಡಿದಾರಂತೆ. ಇನ್ನು ನನ್ನ ಮಗನ್ನ ಬೆಳ್ಳಗ್ ಮಾಡಕ್ಕಾಗಲ್ವಾ? ನನ್ನನ್ ಬೆಳ್ಳಗ್ ಮಾಡೋದು. ನಾನು ಕುಡಿಸ್ತಿದ್ದ ಹಾಲು ಹಾರ್ಲೆಕ್ಸ್ಗಿಂತ ನನ್ನ ಸ್ಕಿನ್ ಕಲರ್ ಬೆಳ್ಳಗ್ ಮಾಡೋ ಕಾಸ್ಮೆಟಿಕ್ಸ್ಗೆ ಜಾಸ್ತಿ ದುಡ್ಡು ಖರ್ಚು ಮಾಡ್ತಿದ್ಲು ನಮ್ಮ ಅಮ್ಮ. ನಾನಿವತ್ತು ಮದ್ವೆ ಆಗೋ ಲೆವೆಲ್ಗೆ ಬೆಳ್ತಿದ್ದೀನಿ, ಆದ್ರೂ ಕಾಫಿ ಟೀ ಕುಡಿಯಕ್ಕೆ ಬಿಡಲ್ವ ನಮ್ಮಮ್ಮ. ಹೌದಾ? ಯಾಕೆ? ಕಾಫಿ ಟೀ ಕುಡಿದ್ರೆ ಕರ್ಗಾಗ್ಬಿಡ್ತೀನೇನೋ ಅಂತ. ಅದ್ರ ಜೊತೆಗೆ ಬೂಸ್ಟ್ ಬೋರ್ಬಿಟನು ಬ್ಯಾನು. ನಾವು ತಿನ್ನೋ ಊಟ ಯಾವ ಕಲರ್ ಇರುತ್ತೋ ನಮ್ ಸ್ಕಿನ್ ಕಲರು ಅದೇ ಕಲರ್ ಆಗುತ್ತೆ ಅನ್ನೋದು ನಮ್ಮ ಅಮ್ಮನ ವಾದ. ಅದಕ್ಕೆ ನಮ್ಮಮ್ಮ ನನಗೆ ಮಾಡಾಕೋ ಊಟ ಯಾವಾಗ್ಲೂ ಬೆಳ್ಳಗೆ ಇರ್ತತೆ. ಬಿಳಿ ಅನ್ನ, ಬಿಳಿ ಹಾಲು, ಬಿಳಿ ಮೊಸರು, ಬಿಳಿ ಬೆಣ್ಣೆ, ಇಷ್ಟೇ. ಇದನ್ ಬಿಟ್ಟು ಬೇರೆ ಏನಾದ್ರೂ ಕೇಳಿದ್ರೆ ಪೊರ್ಕೆಲ್ ಹೊಡ್ತೀನಿ, ಪೊರ್ಕೆಲ್ ಹೊಡ್ತೀನಿ, ಪೊರ್ಕೆಲ್ ಹೊಡ್ತೀನಿ, ಪೊರ್ಕೆಲ್ ಹೊಡ್ತೀನಿ, ಪೊರ್ಕೆಲ್ ಹೊಡ್ತೀನಿ. ಬೇವರ್ಸಿ ನನ್ನ ಮಗನೇ, ಬೇವರ್ಸಿ ನನ್ನ ಮಗನೇ. ನಮ್ಮಮ್ಮನ ಉದ್ದೇಶ ನಾನ್ ತೊಟ್ಲಲ್ಲಿ ಸುಸ್ಸು ಮಾಡ್ಬೇಕಾದ್ರೇನೆ ಅರ್ಥ ಆಗೋಯ್ತು. ನಾನು ಏನೇ ತಿಂದೇನೇ ಕುಡಿದ್ರು ಎಂಡ್ ರಿಸಲ್ಟು ಈ ಕಸ್ತೂರಿ ಕಲರೇ ಇರ್ತತೆ ಅನ್ನೋದು ನಮ್ಮ ಅಮ್ಮಗೆ ಇದುವರೆಗೂ ಅರ್ಥ ಆಗಿಲ್ಲ. ಅವನ ಹೆಣ ಎತ್ತಿರ್ತವಪ್ಪ ನೀನು. ಏಯ್ ಸ್ವಾಮಿ, ನಮ್ಮ ಫ್ಯಾಮಿಲಿಲಿ ನಾನೊಬ್ನೇ ಎಲ್ಲ ಕರ್ಗಿರೋದು. ನಮ್ಮ ತಾತನೂ ಕರ್ಗೆ ಇದ್ರು, ಆದ್ರೆ ನಮ್ಮ ಅಜ್ಜಿ ಬೆಳ್ಳಗಿದ್ಲು. ನಮ್ಮ ಅಜ್ಜಿ ತಾತ ಮದುವೆ ಆಗಿ ಚೆನ್ನಾಗಿದ್ರು. ಅಲ್ಲೇ ಬಂಟಿ, ಬ್ಲ್ಯಾಕ್ ಅಂಡ್ ವೈಟ್ ಇರೋ ನಿಮ್ಮ ಅಜ್ಜ ಅಜ್ಜಿನ ಮದುವೆ ಆಗ್ಯಾರಂದ್ರ ನಿಂದೇನ್ಲೇ ಪ್ರಾಬ್ಲಮ್? ನಮ್ಮ ತಾತ ಕರ್ಗೆ ಇದ್ದ, ಆದ್ರೆ ತುಂಬಾ ಶ್ರೀಮಂತ. ನಮ್ಮ ಅಜ್ಜಿ ಬೆಳ್ಳಗಿದ್ಲು, ಆದ್ರೆ ತುಂಬಾ ಬಡವಿ. ಅದಕ್ಕೆ ಅವರಿಬ್ರು ಮದ್ವೆ ಆಗಿ ಚೆನ್ನಾಗಿದ್ರು. ಆದ್ರೆ ನಾನು ಕರಿ ಬಡವ ನನ್ನ ಹುಡುಗಿ ಮದ್ವೆ ಆಗ್ತಾಳೆ. ಈಗ ಬಂದಿ ನೋಡಿ ನೀ ಮ್ಯಾಟ್ರಿಗೆ. ಇದು ಕರೆಕ್ಟ್ ಆಗಿರೋ ಪಾಯಿಂಟ್ ಅಂದ್ರ ಬಡ್ಡಿ ಮಕ್ಳು ನಮ್ ರಿಲೇಟಿವ್ಸು ಯಾವಾಗ್ಲೂ ನನ್ ಕಿಂಡಲ್ ಮಾಡ್ತಾನೆ ಇರ್ತಾರೆ. ಏ ಬಂಟಿ, ನೀನ್ ಬಿಸ್ಲಿಗೆ ಹೋದ್ರೆ ಸರ್ ನಿನ್ನ ಸ್ಕಿನ್ ಬರ್ನ್ ಆಗುದಿಲ್ಲ ಮಾರೆ. ಹೌದಾ? ಯಾಕೆ? ಯಾಕಂದ್ರೆ ನೀನ್ ಆಲ್ರೆಡಿ ಬರ್ನ್ ಆಗಿ ಹೋಗಿದೆ ಮಾರೆ. ಹಸುನ ಬಿಸಿಲಲ್ಲಿ ನಿಲ್ಸಿದ್ರೆ ಎಮ್ಮೆ ಆಗ್ಬಿಡ್ತಿ ಅನ್ಕೊಂಡವ್ರು ದಡ್ ನನ್ ಮಗ್ಳು. ಅಯ್ಯೋ ಮನುಷ್ಯರನ್ ಬಿಡಿ ಸಾರ್, ಸ್ಕಿನ್ ಡಿಸ್ಕ್ರಿಮಿನೇಷನ್ ಅಂತ ಬಂದಾಗ ದೇವ್ರನ್ನೇ ಬಿಟ್ಟಿಲ್ಲ ನಮ್ ಜನ. ನಮ್ ಶ್ರೀಕೃಷ್ಣ ಪರಮಾತ್ಮ ಕೃಷ್ಣ ಇರೋದೇ ಕಡಕಪ್ಪು, ಆದ್ರೆ ಅವನ್ನೆಲ್ಲಾ ಕಡೆ ತೋರಿಸಿರೋದು ನೀಲಿ ಬಣ್ಣದಲ್ಲಿ. ನೀಲ ಮೇಘ ಶ್ಯಾಮ. ಯಾಕೆ? ಕಪ್ಗಿರೋರನ್ ಕಂಡ್ರೆ ನಮ್ ಜನಕ್ ಕಣ್ಣೂರಿ. ನನ್ನ ಪ್ರಕಾರ ಶ್ರೀಕೃಷ್ಣ ಕಳ್ತನೇ ಮಾಡಿಲ್ಲ ರೀ. ಅವ್ನ್ ಕರ್ರಗಿದ್ದವನು ಒಂದೇ ಕಾರಣಕ್ಕೆ ಕೃಷ್ಣ ಬೆಣ್ಣೆ ಕದ್ದ, ಹಾಲ್ ಕದ್ದ, ಮೊಸರು ಕದ್ದ, ಅವ್ರಿಗೆ ತೊಂದರೆ ಕೊಟ್ಟ, ಇವ್ರಿಗೆ ತೊಂದರೆ ಕೊಟ್ಟ ಅಂತ ಸುಮ್ನೆ ಅವನ ಮೇಲೆ ಇಲ್ಲ ಸಲದ ಆರೋಪಗಳನ್ನೆಲ್ಲ ಒರೆಸಿ ಕತೆ ಕಟ್ಟಿದಾರ ಅಷ್ಟೇ. ಏನ್ ಲಾಜಿಕ್ ಇಲ್ದಂಗ್ ಮಾತಾಡಕತ್ತಿಪ್ಪ. ಕೃಷ್ಣನು ಕರ್ರಗ ಇದ್ದ, ಆದ್ರೂ ಅವನ್ನ 16,000 ಹೆಣ್ಮಕ್ಳು ಮದುವೆ ಆಗಿದ್ರು. ನಿನ್ನ ಮಕ ನೋಡ್ಕೊಲಿ, ಒಂದು ಹೆಣ್ಣು ನಾಯಿನ ಮೂಸವಲ್ತ ನಿನಗ. ಮೊದಲ ಅದ್ರ ಬಗ್ಗೆ ಹೇಳ. ಶ್ರೀಕೃಷ್ಣ ಇದ್ದಿದ್ದು ದ್ವಾಪರ ಯುಗದಲ್ಲಿ, ಆದ್ರೆ ನಾನಿರೋದು
ಕಲಿಯುಗದಲ್ಲಿ ಒಂದು ಮ್ಯಾಟ್ರಿಮೋನಿಯಲ್ ಸೈಟ್ ನಡೆಸಿರೋ ರಿಸರ್ಚ್ ಪ್ರಕಾರ ನಮ್ಮ ದೇಶದಲ್ಲಿ 70% ಹುಡುಗಿರು ಅವ್ರು ಮದುವೆ ಆಗೋ ಹುಡುಗ ಬೆಳ್ಳಿಗೆ ಇರ್ಬೇಕು ಅಂತ ಇಷ್ಟಪಡ್ತಾರಂತೆ. ಉಳಿದಿರೋ 30% ಹುಡುಗಿರು ಮಾತ್ರ ಕಲರ್ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ವಂತೆ. ಮತ್ತೆ ಅವ್ರಿಗೆ ಹುಡುಗ ಶ್ರೀಮಂತನಾಗಿರ್ಬೇಕಂತೆ. ನೋಡ್ಬಂಟಿ, ನಮ್ಮ ದೇಶದಲ್ಲಿ ಬ್ಲ್ಯಾಕ್ ಮನಿ ಇದ್ರೆ ಮಾತ್ರ ಬ್ಲ್ಯಾಕ್ ಕಲರ್ನ ವೈಟ್ ವಾಶ್ ಮಾಡೋಕ್ಕಾಗೋದು. ಗೊತ್ತಾಯ್ತಾ? ಹೌದು ಗುರು, ಹೌದು. ನೀನ್ ಹೇಳಿದ್ದು 100ಕ್ಕೆ 100 ಸತ್ಯ. ಅದಕ್ಕೆ ನನ್ನ ಲೈಫಲ್ಲಿ ನನ್ನ ಮದುವೆನೇ ಆಗ್ಬಾರ್ದು ಅಂತ ಗಟ್ಟಿ ನಿರ್ಧಾರ ತಗೊಂಡಿದ್ದೆ. ಆದ್ರೆ ನಮ್ಮ ಅಪ್ಪ ಅಮ್ಮ ಬಿಡ್ಬೇಕಲ್ಲ. ಏನ್ ಮಾಡಿದ್ರಲ್ಲಿ? ನನ್ಗೆ ಇಷ್ಟ ಇಲ್ಲ ಅಂದ್ರು ಬಲವಂತ ಮಾಡಿ ಆ ಮ್ಯಾಟ್ರಿಮೋನಿಯಲ್ ಸೈಟ್ ಅಲ್ಲಿ ದುಡ್ಡು ಕೊಟ್ಟು ನನ್ನ ಹೆಸರನ್ನ ರಿಜಿಸ್ಟರ್ ಮಾಡಿಸಿದ್ರು. ಮುಂದೆ ನಮ್ಮ ದೇಶದಲ್ಲಿ ಹೆಣ್ಮಕ್ಳಿಗೆ ಡಿಮ್ಯಾಂಡ್ ಜಾಸ್ತಿ ಇದೆ ಅಂತ ಗೊತ್ತಾಯ್ತು. 100 ಗಂಡ್ಮಕ್ಳಿಗೆ ಇರೋದೇ 50 ಜನ ಹೆಣ್ಮಕ್ಳು. ಆ 50ರಲ್ಲಿ ಟಾಪ್ 20 ಎಕ್ಸ್ಪೋರ್ಟ್ ಕ್ವಾಲಿಟಿ ಇರೋ ಹೆಣ್ಮಕ್ಳನ್ನ ಅಮೆರಿಕದಲ್ಲಿರೋ ಡಾಕ್ಟರ್ ಇಂಜಿನಿಯರ್ಗಳು ಟಿಸ್ಕಾಬ್ ಅಂತ ಆರಿಸ್ಕೊಂಡು ಹೋಗ್ಬಿಡ್ತಾರೆ. ಇನ್ನು 20 ಹುಡುಗಿರ್ನ ನಮ್ಮ ದೇಶದ ಉಜ್ವಲ ಭವಿಷ್ಯಗಾರರಾದ IIT ಮತ್ತೆ IIM ನವರು ಕ್ಯಾಚ್ ಹಾಕೊಂಡ್ಬಿಡ್ತಾರೆ. ಇನ್ನು ಉಳಿದಿರೋ 10 ಹುಡುಗಿರು ಅವರು ಗೌರ್ಮೆಂಟ್ ಕೆಲಸದವ್ರನ್ನ ದುಡ್ಡಿರೋನ್ನ ಮದುವೆ ಆಗಿ ಹೋಗ್ತಾರೆ. ಅಲ್ಲಿಗೆ ನನ್ನಂತವ್ರ ಕತೆ ಮುಗೀತಲ್ಲ ಮುಗೀತಲ್ಲ ಮುಗೀತಲ್ಲ. ಮುಗ್ದಿಲ್ಲ ಮಗನೇ, ಮುಗ್ದಿಲ್ಲ. ಮರಳಿ ಯತ್ನವ ಮಾಡು, ಮರಳಿ ಮರಳಿ ಯತ್ನವ ಮಾಡು. ಮಾಡ್ದೆ, ನಮ್ಮಮ್ಮ ಹೇಳ್ದಂಗೆ ಮಾಡ್ದೆ. ಇರೋ ಬರೋ ಎಲ್ಲ ಮ್ಯಾಟ್ರಿಮೋನಿಯಲ್ ಸೈಟ್ಗೂ ದುಡ್ಡು ಕೊಟ್ಟು ಲೈಫ್ ಟೈಮ್ ಮೆಂಬರ್ ಆದೆ. ಬರೀ ಲೈಫ್ ಟೈಮ್ ಮೆಂಬರ್ ಆದ್ರೆ ಆಗಂಗಿಲ್ಪ. ಹೀರೋ ಗತೆ ಫೋಟೋ ಶೂಟ್ ಮಾಡಿಸಿ ಫೋಟೋ ಹಾಕ್ದೆ. ಆಮೇಲೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಸ್ನ್ಯಾಪ್ಚಾಟು, ಶೇರ್ ಚಾಟು ಅಷ್ಟೇ ಅಲ್ಲ, ಇಂಡಿಯಾದಾಗ ಬ್ಯಾನ್ ಆಗಿ ಬಿದ್ದೋಗಿರೋ ಟಿಕ್ಟಾಕ್ನಾಗೂ ನಿನ್ನ ಪ್ರೊಫೈಲ್ ಅಪ್ಡೇಟ್ ಮಾಡೆ. ಹುಡುಗಿ ಅಷ್ಟೇ ಅಲ್ಲಲ್ಲಿ ತಮ್ಮ, ಅವನು ಬೀಳ್ತಾಳೆ ನೋಡ. ಅದನ್ನು ಮಾಡ್ದೆ. ಹಂಗಾರ ಹುಡುಗಿಯಾರ ನೋಡಕ್ ಹೋಗೋ ಮುಂದೆ ಹೊಸ ಹೊಸ ಸೂಟ್ ಹೊಲಿಸ್ಕೊಂಡು ಹೋಗ. 10 ಸೂಟ್ ಹೊಲಿಸ್ಕೊಂಡೆ ಆದ್ರೂ ಬೀಳ್ವಲ್ರ. ಕುಡಿಯಂಗಿಲ್ಲ, ಸಿಗರೇಟ್ ಸೇದಂಗಿಲ್ಲ, ಗುಟ್ಕಾ ಹಾಕಂಗಿಲ್ಲ, ಮತ್ತ ಅದು ಇಂಥ ಕೆಟ್ಟ ಚಟಾನೋ ನನಗಿಲ್ಲ ಅಂತಂದು ನಿನ್ನ ಪ್ರೊಫೈಲ್ನಾಗ ಹೈಲೈಟ್ ಮಾಡೆ. ಇಮಿಡಿಯೇಟ್ ರೆಸ್ಪಾನ್ಸ್ ಬರ್ತೈತೆ ನೋಡ್ಲಿ. ಮಾಡ್ದೆ. ಓ ಇಷ್ಟೆಲ್ಲ ಮಾಡಿಯಾ? ಹಂಗಾರ ಪಕ್ಕ ರೆಸ್ಪಾನ್ಸ್ ಬಂದಿರ್ತೈತಿ. ಫೈನಲಿ ರೆಸ್ಪಾನ್ಸ್ ಬಂತು. ಆದ್ರೆ ಹುಡುಗಿರ್ದಲ್ಲ, ಮತ್ತೆ ಬ್ಲಡ್ ಮತ್ತೆ ಆರ್ಗನ್ ಡೊನೇಷನ್ ಅವ್ರದ್ದು. ಬಿಡಲ್ಲ, ನಾನ್ ಬಿಡಲ್ಲ. ಮತ್ತೆ ನನ್ಗೂ ನೋಡಿ ನೋಡಿ ಸಾಕಾಗಿದೆ. ಕಾದು ಬೇಜಾರಾಗಿದೆ. ನಮ್ಮಂತ ಹುಡುಗರ್ಗೆ ಅನ್ಯಾಯ ಆಗ್ಬಾರ್ದು ಅಂತೇಳಿ ನಾವೆಲ್ಲರೂ ಸೇರಿ ಹಂಗ ಮಾಡ್ಬೇಕು ಅಂತಿದೀವಿ. ಹಂಗೆ ಅಂದ್ರೆ ಹೆಂಗೆ? ಅದ್ ನಿಮ್ಗೂ ಗೊತ್ತಾಗ್ಬೇಕು ಅಂದ್ರೆ ಪಾರ್ಟ್ 2 ಬರ್ತಾ ಇದೆ. ತಪ್ಪದೆ ನೋಡಿ. ಬರ್ಲಾ? ಬಾಯ್. ಹೋಗೋ ಹೋಗೋ ಹೊತ್ನಾಗು ಟ್ವಿಸ್ಟ್ ಕೊಟ್ಟ ಹೊಂಟ್ ನೋಡಪ್ಪ ಇವ. ಆದ್ರೂ ನಮ್ಮ ಬಂಟಿ ಮುಖ ನೋಡಿದ್ರೆ ಕರಳು ಚುರ್ರ ಅಂತೈತ್ರಿ. ಹುಡುಗರ್ದು ಕಲರ್ ನೋಡಿ ಲವ್ ಮಾಡಕ್ ಹೋಗ್ಬೇಡ್ರಿ. ಅವ್ರು ಒಳಗಿರ್ತೈತಲ್ಲ ಮನಸ್ಸು, ಅದನ್ನ ನೋಡಿ ಲವ್ ಮಾಡ್ರಿ. ನಮ್ಮ ಬಂಟಿ ಅಂತ ಸೆಲ್ಫ್ ಎಂಪ್ಲಾಯ್ಡ್ ಬ್ಯಾಚುಲರ್ಸ್ ಭಾಳ ಮಂದಿ ಅದಾರ. ಅವ್ರಿಗೆ ಸ್ವಲ್ಪ ಭಾಳ ಕೊಡ್ರಿ ನೀವು. ಅಕ್ಕಾರ, ಅಣ್ಣಾರ, ಹೆಂಗಿತ್ರಿ ನಮ್ಮ ಬಂಟಿ ಕತಿ? ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ನ್ಯಾಗ ಮಿಸ್ ಮಾಡ್ದಂಗೆ ತಿಳಿಸ್ಬೇಕು ನೋಡ್ರಿ. ಮತ್ತೆ ನಿಮ್ಮ ನಗ್ಸಾಕ ಮತ್ತೊಂದಿಷ್ಟು ಬ್ಯಾಚುಲರ್ ಕತೆಗಳನ್ನ ನೆಕ್ಸ್ಟ್ ಎಪಿಸೋಡ್ನಾಗ ನಿಮ್ಮ ಮುಂದೆ ತೊಗೊಂಬರ್ತೀವಿ. ಅಲ್ಲಿ ಮಟ್ಟ ನಕ್ಕೊಂತ ಇರ್ರಿ, ನಮ್ಮ ಚಾನಲ್ ನೋಡ್ಕೊಂತ ಇರಿ. ಲೈಕು, ಶೇರು, ಸಬ್ಸ್ಕ್ರೈಬು ಎಲ್ಲಾನು ಮಾಡ್ಕೊಂತ ಇರ್ರಿ.